ಆಚಾರ್ಯ ವಿರಚಿತಃ ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥ ದ್ವಿತೀಯ ಪರಿಚ್ಛೇದಃ ರೇಣುಕಧಾರಕಾವತರಣಂ ದೃಷ್ಟಿ ವಿಚಾರ ಮಂಗಲಾಚರಣಂ ಸಚ್ಚಿದಾನಂದ ರೂಪಾಯ ಸದಸದ್ವ್ಯಕ್ತಿ ಹೇತವೇ ನಮಃ ಶಿವಾಯ ಸಾಂಬಾಯ ಸಗಣಾಯ ಸ್ವಯಂಭುವೇ. ಎರಡನೆಯ ಪರಿಚ್ಛೇದವು ರೇಣುಕಧಾರಕರ ಅವತರಣವು, ಸೃಷ್ಟಿ ವಿಚಾರವು, ಮಂಗಲಾಚರಣೆಯು, ಸದಸದ್ರೂಪವಾದ ಪ್ರಪಂಚದ ಅಭಿವ್ಯಕ್ತಿಗೆ ಕಾರಣವಾದ ಸಾಂಬನಾದ, ಉಮಾಸಹಿತನಾದ, ಗಣಾಸಹಿತನಾದ, ಸ್ವಯಂಭುವಾದ ಸಚ್ಚಿದಾನಂದ ಸ್ವರೂಪಯಾದ ಶಿವನಿಗೆ ನಮಸ್ಕಾರಗಳು. ಓಂ ನಮಃ ಶಿವಾಯ. ಸದಾಶಿವಮುಖಾಶೇಷ ತತ್ವಮೌಕ್ತಿಕಶುಕ್ತಿಕಾಂ ವಂದೇ ಮಾಹೇಶ್ವರೀಂ ಶಕ್ತಿಂ ಮಹಾಮಾಯಾದಿರೂಪಿಣೀಂ ಇತಿ ಮಂಗಲಾಚರಣಂ. ಸದಾಶಿವಮುಖ ಶೇಷಾದಿಗಳಾದ ತತ್ವಗಳೆಂಬ ಮುತ್ತುಗಳಿಗೆ ಚಿಪ್ಪಿನಂತರವ ಶಕ್ತಿ ಕಾಂ ಮಹಾಮಾಯೆಯಾದ ರೂಪವುಳ್ಳ ಮಹೇಶ್ವರಿಯಾದ ಶಕ್ತಿಯನ್ನು ನಮಿಸುವೆನು. ಸದಾಶಿವಾದಿ ಭೂಮಿ ಪರ್ಯಂತವಾದ 34 ತತ್ವಗಳು. ಇಲ್ಲಿಗೆ ಮಂಗಲಾಚರಣೆ ಮುಗಿಯಿತು. ವಸ್ತು ನಿರ್ದೇಶನಂ ಅಸ್ತಿ ಸತ್ಸುಖಾಕಾರಂ ಅಲಕ್ಷಣ ಪದಾಸ್ಪದಂ ನಿರ್ವಿಕಲ್ಪಂ ನಿರಾಕಾರಂ ನಿರಸ್ತಾಶೇಷ ವಿಪ್ಲವಂ. ಯಾವುದೇ ಲಕ್ಷಣಗಳಿಂದ ತಿಳಿಯಲು ಶಕ್ಯವಾದ ನಿರ್ವಿಕಲ್ಪವಾದ ಅಂದ್ರೆ ವಿಕಲ್ಪ ವೃತ್ತಿಗೆ ವಿಷಯವಾಗದ ನಿರಾಕಾರವಾದ ಯಾವ ಬಾಧೆಗಳೂ ಇಲ್ಲದಿರುವ ಇಂತಹ ಸಚ್ಚಿತ್ತ ಆನಂದ ಸ್ವರೂಪವಾದ ಒಂದು ವಸ್ತುವು ಅಂದ್ರೆ ಸ್ಪಷ್ಟ ಪೂರ್ವದಲ್ಲಿ ಇತ್ತು. ಪರಿಚ್ಛೇದ ಕಥಾ ಶೂನ್ಯಂ ಪ್ರಪಂಚಾತೀತ ವೈಭವಂ ಪ್ರತ್ಯಕ್ಷಾದಿ ಪ್ರಮಾಣಾನಾಂ ಮಗೋಚರ ಪದೇ ಸ್ಥಿತಂ. ದೇಶ ಕಾಲ ವಸ್ತು ಪರಿಚ್ಛೇದಗಳಿಲ್ಲದೆ ಪ್ರಪಂಚಕ್ಕೆ ಅತೀತವಾದ ವೈಭವವುಳ್ಳ ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಗೋಚರವಾಗದ ಸ್ಥಿತಿಯಲ್ಲಿರುವ ಸ್ವಪ್ರಕಾಶ ಅನಾಮಯ ಮನೋಪಮಂ ಸರ್ವಜ್ಞಂ ಸರ್ವಗಂ ಶಾಂತಂ ಸರ್ವಶಕ್ತಿ ನಿರಂಕುಶಂ. ಸ್ವಪ್ರಕಾಶವಾಗಿ ವಿರಾಜಮಾನವಾಗಿರುವ ನಿರ್ಮಯವಾದ ಜನನ ಮರಣ ರೂಪ ಬಾಧೆ ಇಲ್ಲದಿರುವ ಉಪಮಾರಹಿತವಾಗಿರುವ ಸರ್ವಜ್ಞ ರೂಪವಾದ ವ್ಯಾಪಕವಾದ ಸರ್ವಾಂಗಂ ಶಾಂತವಾದ ಸರ್ವ ಸಾಮರ್ಥ್ಯವುಳ್ಳ ಅಂಕುಶರಹಿತವಾದ ಶಿವರುದ್ರ ಮಹಾದೇವ ಭಾವಾದಿಪದ ಸಂಹಿತಂ ಅದ್ವಿತೀಯಮನಿ ನಿರ್ದೇಶ್ಯಂ ಪರಬ್ರಹ್ಮ ಸನಾತನಂ. ಶಿವರುದ್ರ ಮಹಾದೇವ ಭವ ಮುಂತಾದ ಪದಗಳಿಂದ ಕರೆಸಿಕೊಳ್ಳುವ ಅದ್ವಿತೀಯವಾದ ನಿರ್ದೇಶಿಸಲು ಅಂದ್ರೆ ತೋರಿಸಲು ಬಾರದಿರುವ ಸನಾತನವಾದ ಪರಬ್ರಹ್ಮ ವಸ್ತುವೇ ಇತ್ತು. ತತ್ರ ಲೀನಾಮ ಭೂತಪೂರ್ವಂ ಚೇತನಾಚೇತನಂ ಜಗತ್ ಸ್ವಾತ್ಮಲೀನಂ ಜಗತ್ಕಾರ್ಯಂ ಸ್ವಪ್ರಕಾಶ್ಯಂ ತದದ್ಭುತಂ. ಅಲ್ಲಿ ಆ ಪರಬ್ರಹ್ಮದಲ್ಲಿ ಚೇತನಾಚೇತನವಾದ ಜಗತ್ಸೃಷ್ಟಿಯ ಪೂರ್ವದಲ್ಲಿ ಲೀನವಾಗಿತ್ತು. ತನ್ನಲ್ಲೇ ಅಡಗಿರುವ ಜಗತ್ತೆಂಬ ಕಾರ್ಯವು ತನ್ನಿಂದಲೇ ಪ್ರಕಾಶಮಾನವಾಗಲು ಯೋಗ್ಯವಾಗಿದೆ. ಶಿವಾಭಿಧಂ ಪರಂ ಬ್ರಹ್ಮ ಜಗನ್ನಿರ್ಮಾತುಮಿಚ್ಛಯ ಸ್ವರೂಪಮಾದುದೇ ಕಿಂಚಿತ್ ಸುಖಸ್ಫೂರ್ತಿ ವಿಜೃಂಭಿತಂ. ಶಿವನೆಂಬ ಅಭಿಧಾನವುಳ್ಳ ಅಂದ್ರೆ ಆ ಪರಬ್ರಹ್ಮವು ಜಗತ್ತನ್ನೇ ನಿರ್ಮಾಣ ಮಾಡುವ ಇಚ್ಛೆಯಿಂದ ಸುಖ ಸ್ಫೂರ್ತಿಯಿಂದ ಕೂಡಿದೆ ಕಿಂಚತ್ತು ಅಂದ್ರೆ ಸ್ವಲ್ಪ ಸ್ವರೂಪವನ್ನು ಹೊಂದಿ ಇತ್ತು. ಅದಾಧೆ ಅಂದ್ರೆ ಈಶಚ್ಚಲನ. ನಿರಸ್ತದೋಷ ಸಂಬಂಧಂ ನಿರುಪಾಧಿಕಮವ್ಯಯಂ ದಿವ್ಯಮಾಪ್ರಾಕೃತಂ ನಿತ್ಯಂ ನೀಲಕಂಠಂ ತ್ರಿಲೋಚನಂ. ದೋಷಗಳು ಅಂದ್ರೆ ಹುಟ್ಟು ಸಾವುಗಳು, ಸಂಬಂಧವಿಲ್ಲದಿರುವ ಉಪಾಧಿ ರಹಿತವಾದ ಅವ್ಯಯವಾದ ಅಪ್ರಕೃತವಾದ ಅಂದ್ರೆ ಪ್ರಕೃತಿ ಸಂಬಂಧವಿಲ್ಲದ ನಿತ್ಯವಾದ ದಿವ್ಯವಾದ ಅಂದ್ರೆ ಆ ವಸ್ತು ನೀಲಕಂಠ ಮತ್ತು ತ್ರಿಲೋಚನ ಅಂದ್ರೆ ಮುಖಣ್ಣ ಎಂದೆನಿಸಿಕೊಂಡಿತು. ಚಂದ್ರಾರ್ಧಶೇಖರಂ ಶುದ್ಧಂ
शुद्धस्फटिकसन्निभं शुद्धमुक्ताफलाभासम् उपास्यं गुणमूर्तिभिः ಅರ್ಧಚಂದ್ರನ ಅಲಂಕರಿಸಿಕೊಂಡು ಶುದ್ಧವಾದ ಸ್ಫಟಿಕದಂತೆ ಇರುವ ಪರಿಶುದ್ಧ ಮುತ್ತಿನ ಕಾಂತಿಯಂತೆ ಕಾಂತಿ ಉಳ್ಳ ಗುಣಮೂರ್ತಿ ಅಂದ್ರೆ ಬ್ರಹ್ಮಾದಿಗಳಿಗಿಂತ ಉಪಾಸಿಸಲು ಯೋಗ್ಯನಾದ ವಿಶುದ್ಧ ಜ್ಞಾನ ಕರಣಂ ವಿಷಯಂ ಸರ್ವಯೋಗಿನಾಂ ಕೋಟಿ ಸೂರ್ಯ ಪ್ರತೀಕಾಸಂ ಚಂದ್ರಕೋಟಿ ಸಮಪ್ರಭಂ ಆಪ್ರಾಕೃತ ಗುಣಾಧಾರಂ ಅನಂತ ಮಹಿಮಾಸ್ಪದಂ. ವಿಶುದ್ಧ ಜ್ಞಾನಕ್ಕೆ ಅಸಾಧಾರಣ ಕಾರಣವಾದ ಸಮಸ್ತ ಯೋಗಿಗಳಿಗೆ ವಿಷಯವಾದ ಅನುಭವಕ್ಕೆ ವಿಷಯವಾದ ಕೋಟಿ ಸೂರ್ಯರ ಪ್ರಕಾಶಕ್ಕೆ ಸಮವಾದ ಪ್ರಕಾಶವುಳ್ಳ ಬೆಳಕು, ಕೋಟಿ ಚಂದ್ರರ ಕಾಂತಿಗೆ ಸಮವಾದ ಕಾಂತಿಯುಳ್ಳ ತಂಪು, ಅಪ್ರಕೃತ ಗುಣಗಳಿಗೆ ಆಧಾರವಾದ ಸತ್ವಾದಿ ಪ್ರಕೃತಿ ಗುಣಗಳಿಗಿಂತಲೂ ಭಿನ್ನವಾದ ಸರ್ವಜ್ಞತ್ವಾದಿ ಅನಂತ ಕಲ್ಯಾಣ ಗುಣಗಳಿಗೆ ಆಧಾರವಾದ ಅನಂತ ಮಹಿಮೆಗಳಿಗೆ ಆಧಾರವಾದ ಆ ಶಿವನೆಂಬ ಬ್ರಹ್ಮವು ಸುಖಸ್ಫೂರ್ತಿಯಿಂದ ಕೂಡಿದ ಕಿಂಚಿತ್ ಸ್ವರೂಪವನ್ನು ಹೊಂದಿತು. ತದೀಯ ಪರಮಾಶಕ್ತಿ ಸಚ್ಚಿದಾನಂದ ಲಕ್ಷಣ ಸಮಸ್ತ ಲೋಕ ನಿರ್ಮಾಣ ಸಮವಾಯ ಸ್ವರೂಪಿಣಿ. ಸಕಲ ಲೋಕಗಳ ನಿರ್ಮಾಣ ಕಾರ್ಯದಲ್ಲಿ ಸಮವಾಯ ಉಪಾದಾನ ಕಾರಣ ರೂಪಳಾಗಿರುವ ಆ ಪರಶಿವ ಸಂಬಂಧಿನಿಯಾದ ಪರಮಾಶಕ್ತಿಯು ಪರಾಶಕ್ತಿ ವಿಮರ್ಶಾಶಕ್ತಿ ಸಚ್ಚಿದಾನಂದ ಲಕ್ಷಣ ಉಳ್ಳವಳಾಗಿರುತ್ತಾಳೆ. ತದೇಚ್ಛಾ ಭವತ್ ಸಾಕ್ಷಾತ್ ತತ್ಸ್ವರೂಪಾನುಸಾರಿಣಿ ಸ ಶಂಭೋರ್ಭಗವಾನ್ ದೇವಃ ಸರ್ವಜ್ಞ ಸರ್ವಶಕ್ತಿಮಾನ್ ಜಗತ್ಸೇಸೃರುಕ್ಷ ಪ್ರಥಮಂ ಬ್ರಹ್ಮಣಾಂ ಸರ್ವದೇಹಿನಾಂ ಕರ್ತಾರಂ ಸರ್ವಲೋಕಾನಾಂ ವಿದಧೇ ವಿಶ್ವನಾಯಕಃ. ಆ ಶಕ್ತಿಯು ಪರಶಿವನ ಇಚ್ಛೆಯಂತೆ ಸಾಕ್ಷಾತ್ ಅವನ ಸ್ವರೂಪದಂತ ಸ್ವರೂಪವನ್ನೇ ಧರಿಸಿದಳು. ಸರ್ವಜ್ಞನು ಸರ್ವಶಕ್ತಿಯುತನು ದೇವನು ಮತ್ತು ಭಗವಂತನು ವಿಶ್ವನಾಯಕನೂ ಆದ ಆ ಶಂಭು ಜಗತ್ತನ್ನು ಸೃಷ್ಟಿಸುವ ಇಚ್ಛೆಯುಳ್ಳವನಾಗಿ ಎಲ್ಲ ಜೀವಿಗಳ ಮತ್ತು ಎಲ್ಲ ಲೋಕಗಳ ಕರ್ತರನಾದ ಬ್ರಹ್ಮನನ್ನು ಮೊದಲು ಸೃಷ್ಟಿಸಿದನು. ತಸ್ಮೈ ಪ್ರಥಮ ಪುತ್ರಾಯ ಶಂಕರ ಶಕ್ತಿಮಾನ್ ವಿಭುಃ ಸರ್ವಜ್ಞ ಸಕಲ ವಿದ್ಯಾಃ ಸಾನುಗ್ರಹಮುಪಾದಿಶತ್ ಪ್ರಾಪ್ತ ವಿದ್ಯೋ ಮಹಾದೇವಾತ್ ಬ್ರಹ್ಮ ವಿಶ್ವಾನಿಯಾಕಮಾತ್. ಶಕ್ತಿ ಸಮನ್ವಿತವಾದ ವಿಭುವಾದ ಸರ್ವಜ್ಞನಾದ ಶಂಕರನು ಆ ಪ್ರಥಮ ಪುತ್ರನಿಗೆ ಬ್ರಹ್ಮನಿಗೆ ಅನುಗ್ರಹ ಪೂರ್ವಕವಾಗಿ ಸಕಲ ವಿದ್ಯೆಗಳನ್ನು ಉಪದೇಶಿಸಿದನು. ವಿಶ್ವನಿಯಾಮಕನಾದ ಮಹಾದೇವನಿಂದ ವಿದ್ಯೆಯನ್ನು ಪಡೆದುಕೊಂಡ ಬ್ರಹ್ಮನು ಸಮಸ್ತ ಲೋಕ ನಿರ್ಮಾತುಂ ಸಮುದ್ಧಾಯಮ ಪರೋಭವಾತ್ ಕೃತೋದ್ಯೋಗೋಪಿ ನಿರ್ಮಾಣೆ ಜಗತಾಂ ಶಂಕರಾಜ್ಞಯ ಅಜ್ಞಾತೋಪಾಯ ಸಂಪತ್ತಿರ್ ಅಭವನಾಮಯಾಯ ವೃತ್ತಃ. ಸಮಸ್ತ ಲೋಕಗಳನ್ನು ನಿರ್ಮಿಸುವ ಉದ್ಯಮದಲ್ಲಿ ತೊಡಗಿಕೊಂಡನು. ಶಂಕರನ ಆಜ್ಞೆಯಂತೆ ಲೋಕಗಳ ನಿರ್ಮಾಣದಲ್ಲಿ ಕೃತ್ಯೋದ್ಯೋಗಿಯಾದರೂ ಬ್ರಹ್ಮನ ಮಾಯೆಯಿಂದ ಆವೃತ್ತನಾದ್ದರಿಂದ ಉಪಾಯವನ್ನು ತಿಳಿದವನಾದನು. ವಿಧಾತುಂ ಮಖಿಲಾನ್ ಲೋಕಾನ್ ಉಪಾಯಂ ಪ್ರಾತುಮಿಚ್ಛಯಾ ಪುನಸ್ತಂ ಪ್ರಾರ್ಥಯಾಮಾಸ ದೇವದೇವಂ ತ್ರಯಂಬಕಂ. ಅಖಿಲ ಲೋಕಗಳನ್ನು ಸೃಷ್ಟಿಸುವುದಕ್ಕಾಗಿ ವಿಧಾತಂ ಉಪಾಯವನ್ನು ಪಡೆಯುವ ಇಚ್ಛೆಯಿಂದ ದೇವದೇವನಾದ ತ್ರ್ಯಂಬಕನನ್ನು ಮುಕ್ಕಣ್ಣನನ್ನು ಪುನಃ ಪ್ರಾರ್ಥಿಸಿದನು. ನಮಸ್ತೆ ದೇವದೇವೇಶ ನಮಸ್ತೆ ಕರುಣಾಕರ ಅಸ್ಮಾದಾತಿ ಜಗತ್ಸರ್ವ ನಿರ್ಮಾಣಾನು ವಿಧಿಕ್ರಮ. ದೇವದೇವನಾದವನೇ ಕರುಣಾಕರನೇ, ನನ್ನನ್ನು ಮೊದಲುಗೊಂಡು ಸಮಸ್ತ ಜಗತ್ತನ್ನು ನಿರ್ಮಿಸುವ ವಿಧಾನದಲ್ಲಿ ಸಮರ್ಥನಾದವನೇ, ನಿನಗೆ ನಮಸ್ಕಾರವು. ಉಪಾಯಂ ವದ ಮೇ ಶಂಭೋ ಜಗತ್ಸೃಷ್ಟಿ ಜಗತ್ಪತೆ ಸರ್ವಜ್ಞ ಸರ್ವಶಕ್ತಿಸ್ತ್ವಂ ಸರ್ವಕರ್ತ ಸನಾತನಃ. ನೀನು ಸರ್ವಜ್ಞನು, ಸರ್ವಶಕ್ತಿ ಸಮನ್ವಿತನು,
ಸರ್ವಕರ್ತನು, ಸನಾತನನು, ಮೊದಲಿನಿಂದ ಇರುವವನು, ಜಗತ್ಪುತ್ಪತ್ತಿಯು ಮತ್ತು ಜಗತ್ ಸೃಷ್ಟಿಕರ್ತನಾದ ಹೇ ಶಂಭುವೆ, ನನಗೆ ಉಪಾಯವನ್ನು ಹೇಳು, ಸೃಷ್ಟಿ ಮಾಡುವ ಉಪಾಯವನ್ನು ಹೇಳು. इति सम्प्रार्थिता शम्भोः ब्रह्माण विश्वनायकः उपायमवदत्तस्मै लोकसृष्टे प्रवर्तनम्. ಈ ರೀತಿಯಾಗಿ ಬ್ರಹ್ಮನಿಂದ ಪ್ರಾರ್ಥಿಸಲ್ಪಟ್ಟ ವಿಶ್ವನಾಯಕನಾದ ಶಂಭುವು ಅವನಿಗೆ ಬ್ರಹ್ಮನಿಗೆ ಲೋಕ ಸೃಷ್ಟಿಯ ಪ್ರವರ್ತನೆಯ ಉಪಾಯವನ್ನು ಹೇಳಿದನು. ಅವದತ್. ಶಿವಾರ್ಪಣಮಸ್ತು. ರೇಣೋಕ್ತಂ ಲಬ್ಧ್ವಾಪಿ ಚತುರಾನನಃ ನ ಸಮರ್ಥೋ ಭವತ್ಕರ್ತುಂ ನಾನಾರೂಪಮಿದಂ ಜಗತ್. ಪುನಸ್तं ಪ್ರಾರ್ಥಯಾಮಾಸ ಬ್ರಹ್ಮಾ ವಿಹ್ವಲಮಾನಸ. ದೇವದೇವ ಮಹಾದೇವ ಜಗತ್ ಪ್ರಥಮ ಕಾರಣ. ನಮಸ್ತೆ ಸಚ್ಚಿದಾನಂದ ಸ್ವೇಚ್ಛಾ ವಿಗ್ರಹರಾಜಿತ. ಭವ ಶರ್ವ ಮಹೇಶಾನ ಸರ್ವ ಕಾರಣ ಕಾರಣ. ಭವ ದುಕ್ತೋ ಉಪಾಯೋ ಮೇ ನ ಕಿಂಚಿತ್ ಜ್ಞಾಯತೆ ದುನಾ. ಸೃಷ್ಟಿಂ ವಿದೇಹಿ ಭಗವನ್ ಪ್ರಥಮಂ ಪರಮೇಶ್ವರ. ಜ್ಞಾತೋಪಾಯಸ್ತತಃ ಕುರ್ಯಾಂ ಜಗತ್ ಸೃಷ್ಟಿಮುಮಾಪತೆ. ಇತಿ ವಸ್ತು ನಿರ್ದೇಶನಂ. ಚತುರ್ಮುಖನಾದ ಬ್ರಹ್ಮನು ಪರಮೇಶ್ವರನಿಂದ ಉಪದೇಶಿಸಿ ಹೇಳಲ್ಪಟ್ಟ ಉಪಾಯವನ್ನು, ಸೃಷ್ಟಿಸುವ ಉಪಾಯವನ್ನು ಪಡೆದನಾದರೂ ಹಲವು ರೂಪದ ಈ ಜಗತ್ತನ್ನು ಸೃಷ್ಟಿ ಮಾಡಲು ಸಮರ್ಥನಾಗಲಿಲ್ಲ. ವಿಹ್ವಲನಾಗಿ ಭಯಯುಕ್ತನಾದ ಮನಸ್ಸಿನ ಬ್ರಹ್ಮನು ಮತ್ತೆ ಪ್ರಾರ್ಥಿಸಿದನು. ಹೇ ದೇವದೇವನಾದ ಮಹಾದೇವನೇ, ಜಗತ್ತಾದಿ ಕಾರಣನೇ, ಸಚ್ಚಿದಾನಂದನೇ, ಸ್ವೇಚ್ಛೆಯಿಂದ ಅನಂತ ಮೂರ್ತಿಗಳನ್ನು ಧರಿಸಿದವನೇ, ಭವನೇ, ಸರ್ವ ಸಂಹಾರಕನೇ, ಸರ್ವ ಲೋಕೋತ್ಪಾದಕನೇ, ಶರ್ವನೇ, ಸರ್ವ ಕಾರಣಗಳಿಗೂ ಕಾರಣನಾದ ಮಹೇಶನೇ, ನಿನಗೆ ನಮಸ್ಕಾರವು. ಹೇ ಭಗವಂತನಾದ ಪರಮೇಶ್ವರನೇ, ಉಮಾಪತಿಯೇ, ನೀನು ಹೇಳಿದ ಉಪಾಯವು ನನಗೆ ಈಗ ಸ್ವಲ್ಪವೂ ಅರ್ಥವಾಗುತ್ತಿಲ್ಲ. ಆದ್ದರಿಂದ ಈಗ ನೀನು ಮೊದಲು ಸೃಷ್ಟಿಯನ್ನು ಮಾಡು, ಆ ನಂತರ ಉಪಾಯವನ್ನು ತಿಳಿದ ನಾನು ಜಗತ್ ಸೃಷ್ಟಿಯನ್ನು ಮಾಡುವೆನು. ಇಲ್ಲಿಗೆ ವಸ್ತು ನಿರ್ದೇಶನವು ಮುಗಿಯಿತು. ಪ್ರಮಥಾನಾಂ ಸೃಷ್ಟಿಃ ಇತ್ಯೇವಂ ಪ್ರಾರ್ಥಿತಃ ಶಂಭುಃ ಬ್ರಹ್ಮಣಾ ವಿಶ್ವಯೋನಿನಾ ಸಸರ್ಜಾತ್ಮ ಸಮಪ್ರಖ್ಯಾನ್ ಸರ್ವಗಾನ್ ಸರ್ವಶಕ್ತಿಕಾನ್. ಪ್ರಬೋಧ ಪರಮಾನಂದ ಪರಿವಾಹಿತ ಮಾನಸಾನ್ ಪ್ರಮಥಾನ್ ವಿಶ್ವ ನಿರ್ಮಾಣ ಪ್ರಲಯಾಪಾದನ ಕ್ಷಮಾನ್. ಈ ಪ್ರಕಾರವಾಗಿ ವಿಶ್ವ ಯೋನಿಯಾದ ಬ್ರಹ್ಮನಿಂದ ಪ್ರಾರ್ಥಿಸಲ್ಪಟ್ಟ ಶಂಭುವು ತನಗೆ ಸಮಾನ ತೇಜಸ್ಸುಳ್ಳ ಸರ್ವಜ್ಞರಾದ ಸಕಲ ಸಾಮರ್ಥ್ಯವುಳ್ಳ ಪ್ರಬೋಧ ಅಂದರೆ ಸರ್ವೋತ್ಕೃಷ್ಟವಾದ ಸಾಮರಸ್ಯಾತ್ಮಕವಾದ ಜ್ಞಾನದಿಂದ ಉಂಟಾದ ಪರಮಾನಂದದ ಪ್ರವಾಹದಿಂದ ಉಲ್ಲಸಿತವಾದ ಮನಸ್ಸುಳ್ಳ ವಿಶ್ವದ ನಿರ್ಮಾಣ ಮತ್ತು ಪ್ರಳಯ ಮಾಡುವುದರಲ್ಲಿ ಸಮರ್ಥರಾದ ಪ್ರಮಥ ಗಣರನ್ನು ನಿರ್ಮಿಸಿದನು. ಸೃಷ್ಟ ಪ್ರಥಮ ವರ್ಗೇಶು ವರ್ಣಾಶ್ರಮ ಪರಿಕ್ರಮಾನ್ ಅಪ್ರಾಕೃತ ಸದಾಚಾರಾನ್ ಉಪಾದಿಶದತ ಪ್ರಭುಃ. ತನ್ನಿಂದ ಸೃಷ್ಟಿಸಲ್ಪಟ್ಟ ಪ್ರಮಥ ಗಣರಲ್ಲಿ ಅತಿ ವರ್ಣಾಶ್ರಮ ಧರ್ಮವನ್ನು ಪಾಲಿಸುವ ಅಪ್ರಾಕೃತಗಳಾದ ಸದಾಚಾರ ಸಂಪನ್ನರಾದ ಆ ಪ್ರಮಥ ಗಣರಿಗೆ ಪ್ರಭುವಾದ ಪರಮಾತ್ಮನು ಆ ನಂತರ ಉಪದೇಶವನ್ನು ಮಾಡಿದನು. ತೇಷು ಪ್ರಥಮ ವರ್ಗೇಶು ಸೃಷ್ಟೇಷು ಪರಮಾತ್ಮನಾ ರೇಣುಕೋ ದಾರುಕಶ್ಚೇತಿ ದ್ವಾವಭೂತಾಂ ಶಿವ ಪ್ರಿಯೌ.
ಪರಮಾತ್ಮನಿಂದ ಸೃಜಿಸಲ್ಪಟ್ಟ ಈ ಪ್ರಮಥ ಸಮೂಹದಲ್ಲಿ ರೇಣುಕರು ಹಾಗೂ ದಾರುಕರು ಇಬ್ಬರು ಶಿವನಿಗೆ ಪ್ರೀತಿಪಾತ್ರರಾದರು. ಸರ್ವ ವಿದ್ಯಾ ವಿಶೇಷಜ್ಞೌ ಸರ್ವ ಕಾರ್ಯ ವಿಚಕ್ಷಣೌ ಮಾಯಾ ಮಲ ವಿನಿರ್ಮುಕ್ತೌ ಮಹಿಮಾತಿಶಯೋಜ್ವಲೌ ಆತ್ಮಾನಂದ ಪರಿಸ್ಫೂರ್ತಿ ರಸಾಸ್ವಾದನ ಲಂಪಟೌ ಶಿವತತ್ವ ಪರಿಜ್ಞಾನ ತಿರಸ್ಕೃತ ಭವಾಮಯೌ. ಅವರು ಅಂದರೆ ಸರ್ವ ವಿದ್ಯೆಗಳ ವಿಶೇಷಾರ್ಥವನ್ನು ಬಲ್ಲವರು, ಸರ್ವ ಕಾರ್ಯಗಳಲ್ಲಿ ವಿಚಕ್ಷಣರು, ಕುಶಲರು, ಮಾಯಾಶಕ್ತಿಯಿಂದ ಪರಿಕಲ್ಪಿತಗಳಾದ ಅಣವಾದಿ ಮಲತ್ರಯಗಳ ಸಂಬಂಧ ರಹಿತರು, ಉತ್ಕೃಷ್ಟ ಮಹಿಮಾ ಸಿದ್ಧಿಯಿಂದ ಪ್ರಕಾಶಿಸುತ್ತಿದ್ದ ಆತ್ಮಾನಂದ ಪರಿಪೂರ್ಣವಾದ ಅಮೃತ ರಸವನ್ನು ಆಸ್ವಾದಿಸುವುದರಲ್ಲಿ ಆಸಕ್ತರು, ಶಿವತತ್ವ ಜ್ಞಾನದಿಂದ ಜನನ ಮರಣವೆಂಬ ಭವ ರೋಗವನ್ನು ತಿರಸ್ಕರಿಸಿಕೊಂಡವರೂ ಆಗಿದ್ದರು. ನಾನಾಪತಮ ಮಹಾಶೈವ ತಂತ್ರ ನಿರ್ವಾಹ ತತ್ಪರವು ವೇದಾಂತ ಸಾರ ಸರ್ವಸ್ವ ವಿವೇಚನ ವಿಚಕ್ಷಣೌ ನಿತ್ಯ ಸಿದ್ಧೌ ನಿರಾತಂಕೌ ನಿರಂಕುಶ ಪರಾಕ್ರಮೌ ತಾದೃಶೌ ತೌ ಮಹಾಭಾಗೌ ಸಂವೀಕ್ಷ್ಯ ಪರಮೇಶ್ವರಃ ಸಮರ್ಥೌ ಸರ್ವಕಾರ್ಯೇಷು ವಿಶ್ವಾಸ ಪರಮಾಶ್ರಿತೌ ಅಂತಃಪುರ ದ್ವಾರಪಾಲೌ ನಿರ್ಮಮೇ ನಿಯತೌ ವಿಭುಃ. ಅನೇಕ ಶಾಖೆಗಳುಳ್ಳ ಮಹಾಶೈವ ತಂತ್ರವನ್ನು ನಿರ್ವಹಿಸುವುದರಲ್ಲಿ ಪರಿಪಾಲಿಸುವುದರಲ್ಲಿ ತತ್ಪರರಾದ ವೇದಾಂತಗಳ ಉಪನಿಷತ್ತುಗಳ ಸಾರ ಸರ್ವಸ್ವವನ್ನು ವಿವೇಚಿಸುವುದರಲ್ಲಿ ವಿಚಕ್ಷಣರಾದ ಕುಶಲರಾದ ನಿತ್ಯವಾದ ಸಿದ್ಧಿಗಳುಳ್ಳ ನಿರಾತಂಕರಾದ ತಡೆಯಿಲ್ಲದ ಪರಾಕ್ರಮಿಗಳಾದ ಇಂತಹ ಶ್ರೇಷ್ಠರಾದ ಪ್ರೀತಿ ಪಾತ್ರರಾದ ನೇಮಬದ್ಧರಾದ ಈ ಇಬ್ಬರು ರೇಣುಕ ದಾರುಕ ಗಣೇಶ್ವರರನ್ನು ಸರ್ವತಂತ್ರ ಸ್ವತಂತ್ರನಾದ ಪರಮೇಶ್ವರನು ವಿಭುವು ಅಂತಃಪುರದ ದ್ವಾರಪಾಲಕರನ್ನಾಗಿ ನೇಮಿಸಿದನು. ಗಣೇಶ್ವರೌ ರೇಣುಕ ದ್ವಾರುಕಾವುಭೌ ವಿಶ್ವಾಸಭೂತೌ ನವಚಂದ್ರಮೌಲೇಃ ಅಂತಃಪುರ ದ್ವಾರಗತೌ ಸದಾತೌ ವಿತೇನ ತುರ್ವಿಶ್ವಪತೇಸ್ತು ಸೇವಾಂ ಇತಿ ಪ್ರಬಧಾನಾಂ ಸೃಷ್ಟಿಃ ಪರಿಸಮಾಪ್ತಂ. ಬಾಲಚಂದ್ರನನ್ನು ಧರಿಸಿದವ ಅಂದರೆ ಶಿವ, ವಿಶ್ವಾಸಕ್ಕೆ ಪಾತ್ರರಾದ ಆ ಇಬ್ಬರು ರೇಣುಕ ದಾರುಕರೆಂಬ ಗಣೇಶ್ವರರು ವಿಶ್ವಪತಿಯ ಅಂತಃಪುರದ ದ್ವಾರಪಾಲಕರಾಗಿ ಶಿವನ ಸೇವೆಯನ್ನು ಸದಾ ಮಾಡಿದರು. ಇಲ್ಲಿಗೆ ಪ್ರಮಥರ ಸೃಷ್ಟಿಯು ಮುಗಿಯಿತು. ಓಂ ತತ್ಸತ್ತಿತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ಜಗತ್ ಸೃಷ್ಟಿ ವಿಚಾರೋ ನಾಮ ದ್ವಿತೀಯ ಪರಿಚ್ಛೇದಃ. ಓಂ ತತ್ಸತ್. ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವು, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಜಗತ್ ಸೃಷ್ಟಿ ವಿಚಾರವೆಂಬ ಹೆಸರಿನ 2ನೇ ಪರಿಚ್ಛೇದವು ಮುಗಿದುದು. ಶಿವಾರ್ಪಣಮಸ್ತು. ಧನ್ಯವಾದಗಳು ಅಮ್ಮ ಅಣ್ಣ.